ನೆನ್ನೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಗಳು ರಾಮಲಿಂಗಾರೆಡ್ಡಿ ಅವರು ತಾವು ಬಯಸಿದ ಖಾತೆ ಸಿಗದಿದ್ದಕ್ಕೆ ವಿಪರೀತ ಅಸಮಾಧಾನಗೊಂಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಸುದ್ದಿಯನ್ನು ತಂದಾಗ ನನಗೆ ಹಾಗೇನು ಆಗಲಿಕ್ಕಿಲ್ಲ ರೀ, ಯಾರು ಮಿನಿಸ್ಟ್ರ್ ಇದ್ದವ್ರು ಯಾರು ರಾಜೀನಾಮೆ ಕೊಟ್ಟುಬಿಡ್ತಾರೆ ಖಾತೆ ಸಲುವಾಗಿ ಅಂದಿದ್ದೆ ನಾನು. ಬಟ್ ನಮ್ಮ ರಾಜಕೀಯ ವರದಿಗಾರರು ಬಹಳ ಕಾನ್ಫಿಡೆಂಟಾಗಿ ಹೇಳಿದ್ರು, ಇಲ್ಲ ಸರ್ ಏನೋ ಒಂದು ದೊಡ್ಡ ನಿರ್ಧಾರ ತಗೊಳ್ತಾರೆ ನೋಡಿ ಅಂತ. ಅವರ ಕಾನ್ಫಿಡೆಂಟ್ ನೋಡಿ ಆ ಸುದ್ದಿನ ನಾವು ಕವರ್ ಮಾಡಿದ್ವಿ. ರಾಜೀನಾಮೆ ಕೊಡೋ ತನಕ ರಾಮಲಿಂಗಾರೆಡ್ಡಿ ಅವರು ಹೋಗೋದಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದ್ವಿ ನಾವು. ತಯಾರಾಗಿರೋದೇನು, ಬೆಳಗ್ಗೆ ಸಕಲ ಮಾಧ್ಯಮದ ಸಮ್ಮುಖದಲ್ಲಿ ಪ್ರಿಂಟ್ ಮಾಡಿಕೊಂಡು ತಂದಿದ್ದ ರಾಜೀನಾಮೆ ಪತ್ರಕ್ಕೆ ಎಲ್ಲರ ಎದುರಿಗೂ ಸೈನ್ ಹಾಕಿ ತಮ್ಮ ಮಾಧ್ಯಮಗಳಿಗೆ ಹಿಂಗೆ ತೋರಿಸಿ ತಮ್ಮ ಆಪ್ತರೊಬ್ಬರಿಗೆ ಕೊಟ್ಟು ಬನ್ನಿ ಇದನ್ನು ಮುಖ್ಯಮಂತ್ರಿ ಕಚೇರಿಗೆ ಅಂತ ಹೇಳಿ ಕಳಿಸಿದ್ರು. ಬೆಳಗಿನ ಬೆಳವಣಿಗೆ ಇದು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರವಾಗಿ ಕೆಪಿಸಿಸಿ ಕಾರ್ಯದರ್ಶಿ ಮನೋಹರ್ ಮನವೊಲಿಸೋದಕ್ಕೆ ಹೋಗಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ. ಕೆಪಿಸಿಸಿ ಅಧ್ಯಕ್ಷರು ಮಾತಾಡ್ತಾರೆ, ತಾವು ದಯವಿಟ್ಟು ರಾಜೀನಾಮೆ ಅಂತ ನಿರ್ಧಾರ ಎಲ್ಲವೂ ಮಾಧ್ಯಮದ ಮುಂದೆನೇ ನಡೀತು. ಯಾರು ಮಾತಾಡೋದು ಬೇಡ, ಏನು ಬೇಡ, ನನ್ನ ಕೋಪ ತರಿಸ್ಬೇಡಿ, ಸುಮ್ಮನೆ ಹೋಗ್ಬಿಡಿ ಅಂದರು ರಾಮಲಿಂಗಾರೆಡ್ಡಿ ಅವರು. ಇವತ್ತು ಪರಿಸರ ದಿನಾಚರಣೆ, ಒಂದು ಪಾರ್ಕ್ನಲ್ಲಿ ಮರ ನೆಡುವ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಯಾರೋ ಕಾರ್ಯಕರ್ತರು ಕೇಳ್ತಾರೆ, ಏನು ಸರ್ ಇದು ಮೀಡಿಯಾದಲ್ಲಿ ಹೀಗೆಲ್ಲ ಸುದ್ದಿ ಬರ್ತಾ ಇದೆ ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ, ನನಗೆ ಬೇಕಾದ್ದು ಕೊಡಲಿಲ್ಲ, ನೀವೇ ಇಟ್ಕೊಳ್ಳಿ ಅಂತ ಕೊಟ್ಟು ಬಂದುಬಿಟ್ಟಿದ್ದೀನಪ್ಪ ಅಂತ. ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಇದು ಮಾಡ್ದಂಗೆ ಆಗುತ್ತೆ ಸರ್. ಅಲ್ಲ ಸರ್, ಅವ್ರ ಹತ್ರ ಸರ್ ಅಲ್ಲ ಸರ್, ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರಿಗೆ ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಸರ್ ಅಧ್ಯಕ್ಷರೇ ಮಾತಾಡ್ತೀನಿ ಅಂತ ಯಾರು ಮಾತು ಕೇಳಲ್ಲ ಸರ್, ಮಾತಾಡೋದಲ್ಲ ಕಾರ್ಯ ಸರ್. ದಯವಿಟ್ಟು ನಾನು ಕೋಪ ಬರೋಂಗೆ ಮಾಡಬೇಡಿ ಸರ್, ದಯವಿಟ್ಟು ಸರ್, ನಾನು ಯಾರ ಮಾತು ಕೇಳಲ್ಲ, ಕೂತ್ಕೊಳ್ಳಿ ಸರ್. ಪಕ್ಷದ ಅಧ್ಯಕ್ಷರೇ ನೀವು ಒಂದು ಕೆಲಸ ಮಾಡಿ, ನಾನು ಒಬ್ಬನೇ ಇಲ್ಲಿ ಮಾತಾಡ್ಕೊಳ್ತೀನಿ, ನೀವೆಲ್ಲ ಆಚೆ ಹೋಗಿ. ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ನನಗೆ ಕೋಪ ಬರೆಸ್ಬೇಡ ಸರ್. ಬೇರೆಯವ್ರು ಯಾರೋ ಮಾತಾಡ್ತಾರೆ ಸರ್, ಅಧ್ಯಕ್ಷ ಕೋಪ ಬರೆಸ್ಬೇಡಿ ನನಗೆ. ಕೋಪ ಬರೆಸ್ಬೇಡಿ ನನಗೆ ಅಂದೆ ಮೂರು ಸಲ ಈ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಐ ಡೋಂಟ್ ನೋ, ನ್ಯೂಸ್ ಅವರು ನೋಡ್ತಾ ಇರುವವರ ಪೈಕಿ ಎಷ್ಟು ಜನ ರಾಮಲಿಂಗಾರೆಡ್ಡಿ ಅವ್ರನ್ನ ಪರ್ಸ್ನಲ್ಲಾಗಿ ಭೇಟಿಯಾಗಿದ್ದೀರೋ ಮಾತಾಡಿದ್ದೀರೋ ನಂಗೆ ಗೊತ್ತಿಲ್ಲ. ಮಾತು ನಡೆ ನುಡಿಗಳಲ್ಲಿ ತುಂಬ ಸಂಭಾವಿತ, ಅಂದರೆ ತುಂಬ ಸಂಭಾವಿತ ರಾಜಕಾರಣಿ. 9 ಸಲ MLA ಅವರು. ಮೊದಲು ಜಯನಗರದಿಂದ ಗೆಲ್ತಾ ಇದ್ದರು, ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ BTM ಲೇಔಟ್ ಕ್ಷೇತ್ರದಿಂದ ಗೆಲ್ತಾ ಇದ್ದಾರೆ. ಎಲ್ಲರ ಜೊತೆಗೂ ಉತ್ತಮ ಬಾಂಧವ್ಯ, ಎಲ್ಲರ ಜೊತೆಗೆ ಅಂದರೆ ಎಲ್ಲರ ಜೊತೆಗೂ, ಎಲ್ಲ ಪಕ್ಷಗಳವರ ಜೊತೆಗೂ ಉತ್ತಮ ಬಾಂಧವ್ಯ ಇದೆ. ಕಾರ್ಯಕರ್ತರ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ಬಹಳ ಸರಳ ರಾಜಕಾರಣಿ ಅವರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯನವರ ಈ ಹಿಂದಿನ ಸರ್ಕಾರದಲ್ಲಿ. ಎಲ್ಲೋ ಏನೋ ಕ್ರೈಮ್ ಆಗಿದೆ ಚೆಕ್ ಮಾಡ್ಕೊಳ್ರು ಅಂತ ನಮ್ಮ ಕ್ರೈಮ್ ರಿಪೋರ್ಟರ್ಗಳಿಗೆ ಹೇಳಿದರೆ ಅವರು ಫೋನ್ ತೆಗೆದು ಫೋನ್ ಮಾಡ್ತಾ ಇದ್ದದ್ದು ಹೋಮ್ ಮಿನಿಸ್ಟರ್ಗೆ. ಕ್ರೈಮ್ ರಿಪೋರ್ಟರ್ಗಳು ಫೋನ್ ಮಾಡಿ, ಸರ್ ಕಲಬುರಗಿಯಲ್ಲಿ ಒಂದು ಮರ್ಡರ್ ಆಗಿದೆಯಂತೆ, ಹೌದಾ ಅಂದರೆ ಹೋಮ್ ಮಿನಿಸ್ಟರ್ ನಾನು ಚೆಕ್ ಮಾಡಿ ಹೇಳ್ತೀನಿ ಇರಪ್ಪ ಅಂತ ಹೇಳ್ತಿದ್ರು. ಅಂದರೆ ಅವ್ರದ್ದೇ ನಂಬರ್ ಎಲ್ಲ ಕಡೆ ಇರೋದು, ರಿಸೀವ್ ಮಾಡೋದು ಅವರೇ, ಮಾತಾಡೋದು ಅವರೇ, ವಾಪಸ್ ರೆಸ್ಪಾಂಡ್ ಮಾಡ್ತಾ ಇದ್ದವರು ಹೋಮ್ ಮಿನಿಸ್ಟ್ರೇ. ಹಂಗಿರುವಂಥವ್ರು. ಕೆಲವರು ಹೇಳ್ತಾರೆ ನನಗೆ, ರಾಮಲಿಂಗಾರೆಡ್ಡಿ ಅವ್ರ ಮೇಲ್ಗಡೆ ಕಾಣುವಷ್ಟು ಏನೋ ಇದಲ್ಲ, ಬಹಳ ರಫ್ ಆ್ಯಂಡ್ ಟಫ್ ಇದ್ದಾರೆ ಅವ್ರು ಒಳಗಿಂದೊಳಗೆ ಅಂತ. ಈ ರಾಜೀನಾಮೆ ನಿರ್ಧಾರವನ್ನು ನೋಡಿದರೆ ಇದ್ರೂ ಇರಬಹುದೇನೋ ಅನ್ನಿಸ್ತಾ ಇದೆ. ಇಂಟ್ರಡಕ್ಷನಲ್ಲಿ ಹೇಳ್ತಾ ಇದ್ನಲ್ಲ ನಾನು, ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದ ಯಾವುದೋ ಸಚಿವರೊಬ್ಬರು ಅಸಮಾಧಾನಗೊಂಡಿದ್ದಾರೆ, ಜಮೀರ್ ಅಹಮ್ಮದ್ ಕ್ಯಾಬಿನೆಟ್ಟಿಗೆ ಬರಲಿಲ್ಲ ಅಂತ ಇನ್ನೇನೋ ಅಸಮಾಧಾನಗೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ತಮಗೆ ಸಿಕ್ಕ ಖಾತೆಯ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ. ಅಂದರೆ ಅರ್ಥ ಆಗುತ್ತದು. ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವ ಅತ್ಯಂತ ಹಿರಿಯ ನಾಯಕರೇ ರಾಮಲಿಂಗಾರೆಡ್ಡಿ. ಡಿ ಕೆ ಶಿವಕುಮಾರ್ ಬಣ ಅಂತ ಗುರುತಿಸ್ತಾರೆ ಅವರನ್ನು. ಅವರು ಅಸಮಾಧಾನಗೊಂಡಿದ್ದಾರೆ. ಅದಕ್ಕೆ ಕಾರಣಗಳು ಏಕಾಏಕಿ ಖಾತೆ ಕೊಟ್ಟ ತಕ್ಷಣ ಆಗಿದ್ದಲ್ಲ. ಅದು 2023ರಲ್ಲಿ, ಅಂದರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಇವರೇನು ಹೋಗಿ ನನ್ನನ್ನು ಮಿನಿಸ್ಟರ್ ಮಾಡಿ ನನ್ನ ಯಾವ ಖಾತೆ ಕೊಡ್ತೀರಿ ಏನೂ ಕೇಳಿರಲಿಲ್ಲವಂತೆ. ತಮ್ಮ ಮನೇಲಿ ತಾವಿದ್ರಂತೆ ಇವರು.
ಭೈರತಿ ಸುರೇಶ್ ಅವರು ಫೋನ್ ಮಾಡಿದ್ರಂತೆ. ಕನಿಂಗ್ಹ್ಯಾಮ್ ರೋಡಲ್ಲಿ ಒಂದು ಕಡೆ ಇದ್ದರು ಅವರು. ಅಲ್ಲಿ ಫೋನ್ ಮಾಡಿದ್ದಾರೆ, ಭೇಟಿ ಆಗಬೇಕು ಬನ್ನಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿಗೆ ಹೋಗಿದ್ದಾರೆ. ಇವರು ಅಲ್ಲಿಗೆ ಹೋದಾಗ ಫಸ್ಟ್ ಫ್ಲೋರ್ನಲ್ಲಿ ದೆಹಲಿಯಿಂದ ಬಂದ ಯಾರೋ ವರಿಷ್ಠರ ಜೊತೆಗೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದರು. ಕೆಳಗಡೆ ಭೈರತಿ ಸುರೇಶ್ ಅವರಿದ್ದರು. ಭೈರತಿ ಸುರೇಶ್ ಅವರೇ ಹೇಳಿದ್ರಂತೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ನೀವು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನಿಮಗೆ ಕೊಡ್ತಾರಂತೆ, ತಾವು ತಯಾರಾಗಿ ರೆಡಿಯಾಗಿ ಅದಕ್ಕೆ ಅಂತ ಹೇಳಿದ್ರಂತೆ. ಇವರು ಆಯ್ತಪ್ಪ, ಇಷ್ಟು ವರ್ಷದ ಸೀನಿಯಾರಿಟಿಗೆ ಒಳ್ಳೆಯದೊಂದು ಇಲಾಖೆ ಬಂತು. ಮುಂಚೆ 1 ವರ್ಷ ಬೆಂಗಳೂರು ನಗರಾಭಿವೃದ್ಧಿ ಮಾಡಿದ್ರು, ಒಳ್ಳೆ ಇಲಾಖೆ ಬಂತಲ್ಲ ಅಂದ್ಕೊಂಡು ವಾಪಸ್ ಬಂದಿದ್ದಾರೆ. ಆಮೇಲೆ ನೋಡಿದ್ರೆ ಇವ್ರಿಗೆ ಸಾರಿಗೆ ಇಲಾಖೆ ಕೊಟ್ಬಿಟ್ರು. ಸಾರಿಗೆ ಇಲಾಖೆ ಹಿಂಗ್ಯಾಕ್ರಿ ಮಾಡಿದ್ರಿ ಅಂದರೆ ಭೈರತಿ ಸುರೇಶ್ ಅವರು, ಇಲ್ಲ ಸರ್ ಹೈಕಮಾಂಡ್ ಲೆವೆಲ್ನಲ್ಲಿ ಏನೇನೋ ಆಗ್ಬಿಡ್ತು, ಬೇಜಾರು ಮಾಡ್ಕೋಬೇಡಿ, ಈಗ ಸಾರಿಗೆ ಇಲಾಖೆನ ಹ್ಯಾಂಡಲ್ ಮಾಡಿ ಅಂದಿದ್ದಾರೆ. ಅದಾದ ಮೇಲೆ ಇವ್ರಿಗೆ ಮುಜರಾಯಿ ಒಂದು ಬಂತು. ಡಾಕ್ಟರ್ ಸುಧಾಕರ್ ಹತ್ರ ಇದ್ದ, ಈ ಸುಧಾಕರ್ ಹತ್ರ ಇದ್ದಂಥ ಮುಜರಾಯಿನೊಂದು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಟ್ಟರು. ಅವ್ರಿಗೆ ಒಳಗೊಳಗೊಂದು ಹಳಹಳಿ ಇತ್ತು. ನನ್ನ ಸೀನಿಯಾರಿಟಿಗೆ ಸಾರಿಗೆ ಇಲಾಖೆ ತುಂಬ ಸಣ್ಣದು, ಮುಜರಾಯಿ ಇಲಾಖೆ ಅದೇನು ನಾನು ನೆನ್ನೆ ಹೇಳಿದ್ನಲ್ಲ, ರೆಲೆವೆಂಟ್ ಡಿಪಾರ್ಟ್ಮೆಂಟ್ ಒಂದಷ್ಟು ಇರ್ತವೆ, ಇರ್ರೆಲೆವೆಂಟ್ ಡಿಪಾರ್ಟ್ಮೆಂಟ್ ಒಂದಷ್ಟು ಇರ್ತವೆ, ಬಾಲಂಗೋಚಿ ಥರ ಅಂಟಿಸೋದು ಒಂದಷ್ಟು ಇರ್ತವೆ, ಹಂಗೆ ಮುಜರಾಯಿ ಇದ್ದದ್ದು ಇಂಥದ್ದು ಮಾಡಿಬಿಟ್ರಲ್ಲ ಅಂತ. ಆವಾಗ ನೋಡಿದರೆ ಬೆಂಗಳೂರು ನಗರಾಭಿವೃದ್ಧಿ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇತ್ತು, ಉಪಮುಖ್ಯಮಂತ್ರಿಗಳ ಹತ್ರ ಇತ್ತು. ಅವಾಗ ಉಪಮುಖ್ಯಮಂತ್ರಿ ಆಗಿದ್ದ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇತ್ತು. ಇವ್ರಿಗೆ ಅನ್ನಂಗಿಲ್ಲ ಆಡಂಗಿಲ್ಲ, ಆಯಿತು ಬಿಡಪ್ಪ ಅಂತ ಸುಮ್ಮನಾಗಿದ್ದರು ಇವರು. ಅದರ ಜೊತೆಗೆ ಆವಾಗಿನ ಅಸಮಾಧಾನದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಇಬ್ಬರೂ ಕೂಡ ರಾಮಲಿಂಗಾರೆಡ್ಡಿ ಅವರನ್ನು ಕೂಡಿಸ್ಕೊಂಡು ಸಮಾಧಾನ ಮಾಡಿದ್ರಂತೆ. 2.5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಲ್ಲ, ಅವಾಗ ನೀನೇ ನಗರಾಭಿವೃದ್ಧಿ ಸಚಿವ, ತಲೆ ಕೆಡಿಸ್ಕೊ, ಏಕವಚನದಲ್ಲಿ ಮಾತಾಡ್ಕೊಳ್ಳೋಷ್ಟು ಆತ್ಮೀಯತೆ ಇದೆ ಅವ್ರ ಮಧ್ಯದಲ್ಲಿ. ನಾನು ಮುಖ್ಯಮಂತ್ರಿ ಆದರೆ ನೀನೇ ನಗರಾಭಿವೃದ್ಧಿ ಸಚಿವ, ತಲೆನೇ ಕೆಡಿಸ್ಕೋಬೇಡ ಅಂತ 2023ರಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ. ಅಂದರೆ ಇನ್ನೂ ಒಂದು ಒಪ್ಪಂದ ಆಗಿತ್ತು ಅವಾಗ ಅಂತ ಅರ್ಥ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಇಲ್ಲ ಅನ್ನೋದಿಲ್ಲ. ಹೌದು, ನಾನು ಮಾತು ಕೊಟ್ಟಿದ್ದು ನಿಜ. ಆದರೆ ಇಲ್ಲೇನೇನೋ ಬದಲಾವಣೆ ಆಗೋಯ್ತಲ್ಲ ಅಂತಾರೆ. ಏನೇನೋ ಬದಲಾವಣೆ ಆಯಿತು ಅಂದರೆ ರಾಹುಲ್ ಗಾಂಧಿ ಅವರ ಮನಸ್ಸು ಕೃಷ್ಣ ಬೈರೇಗೌಡರನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಬೇಕು ಅಂತಿತ್ತು. ಅವರು ಮಾಡಿಬಿಟ್ಟಿದ್ದಾರೆ. ಈಗೇನು ಮಾಡೋಕ್ಕಾಗತ್ತೆ? ಮುಖ್ಯಮಂತ್ರಿಗಳಿಗೆ ಕಾನ್ಫಿಡೆನ್ಸ್ ಇದೆ, ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತೀನಿ ಅಂತ. ರಾಮಲಿಂಗಾರೆಡ್ಡಿ ಅವರಿಗೆ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ. ಅದು ಏನು ಸಣ್ಣದಲ್ಲ ಇಲಾಖೆ. ಬಟ್ ಬೆಂಗಳೂರು ನಗರದಿಂದ ಗೆದ್ದು ಬಂದು ಬೆಂಗಳೂರು ನಗರದಲ್ಲೇ ರಾಜಕಾರಣ ಮಾಡ್ತಾ ಇರೋ ನನಗೆ ನೀರಾವರಿ ಇಲಾಖೆ ಹೆಂಗೆ ಸಂಬಂಧ ಅಂತಾರವರು. ತಮ್ಮ ರಾಜೀನಾಮೆ ಘೋಷಣೆಯಲ್ಲೂ ಅದನ್ನೇ ಹೇಳಿದ್ರು ಅವರು. ಆತ್ಮಸಾಕ್ಷಿಯಿಂದ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ. ಆತ್ಮಸಾಕ್ಷಿಯಿಂದ ಕೆಲಸ ಮಾಡೋದಕ್ಕಾಗೋದಿಲ್ಲ. ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು, ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಮೊನ್ನೆ ಅವರು CM ಆಗಿ ಹೋಗಿ ತಗೋಬೇಕು, ಅದರ ಹಿಂದಿನ ದಿನಾನೇ ನಾವು ಹೋಗಿದ್ವಿ. ನಾವಿಬ್ಬರೇ ಪರ್ಸ್ನಲ್ ಆಗಿ ಕೂತಿದ್ದಾಗ ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ ಅವರಿಗೆ. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಾನು ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರಿಗೆ ನಮ್ಮ PS ಕೈಯಲ್ಲಿ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಅದೆಲ್ಲ ಏನೇನಾಯಿತು ಅಂತ ನಾನು ಹೇಳೋದಿಲ್ಲ. ನಾನು ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಇವನ್ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೂ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ, ಅಥವಾ ನಮ್ಮ ಮಗನಿಗೂ ಗೊತ್ತಿಲ್ಲ. ನಾನು ಯಾರಿಗೂ ಹೇಳಲೇ ಇಲ್ಲ. ಈ ರೀತಿಯಾಗಿ ಅನೌನ್ಸ್ ಮಾಡಿ ರಾಮಲಿಂಗಾರೆಡ್ಡಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರು. ಕೆಲವರು ಅಂದರು ತಮಿಳ್ನಾಡು ಕಡೆ ಎಲ್ಲ ಹೋಗಿದ್ದಾರೆ ಅಂತ. ಆ ಕಡೆ ಆನೇಕಲ್ಲಿಂದ ಮುಂದೆ ರೈಟ್ ಹೋದರೆ ಥಳಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಫಾರ್ಮ್ ಹೌಸ್ ಇದೆ ಅವ್ರದ್ದು. ಫಾರ್ಮ್ ಹೌಸಿಗೆ ಹೋಗಿದ್ದರು. ಫೋನ್ ಅಂತೂ ಆನ್ ಮಾಡಿರಲಿಲ್ಲ. ಯಾರೋ ಒಂದಿಬ್ಬರು ಆಪ್ತರನ್ನು ಕರ್ಕೊಂಡು ಹೋಗಿದ್ದಾರೆ. ಅವ್ರ ಫೋನ್ನಲ್ಲೇ ಯಾರ್ಯಾರಿಗೆ ಮಾತಾಡಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಟ್ರೈ ಮಾಡಿದ್ರು ಕೂಡ ಅವ್ರನ್ನ ಟಚ್ ಮಾಡೋದಕ್ಕಾಗಿಲ್ಲ. ಅಂದರೆ ಫೋನ್ನಲ್ಲಿ ಸಂಪರ್ಕ ಮಾಡೋದಕ್ಕಾಗಿಲ್ಲ. ಅವರ ಬೆಂಬಲಿಗರ ಪ್ರತಿಭಟನೆ ನೋಡ್ತಾ ಇದ್ದೀರಿ. ನಿಮಗೆ ಅಸಮಾಧಾನ ಆಗಿದೆ ಅಂದರೆ ನಾವು ಕಾಂಗ್ರೆಸ್ನಲ್ಲಿ ಇರಲ್ಲ ಅಂತ. ಕಾಂಗ್ರೆಸ್ನಲ್ಲಿ ಇರ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಬಟ್ ಬೆಂಬಲಿಗರು ನಾವು ಕಾಂಗ್ರೆಸ್ನಲ್ಲಿ ಇರಲ್ಲ ಅಂತ. ನೋಡಿ, ಇಷ್ಟೆಲ್ಲ ನಡೀತಾ ಇರುವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.